ಎಲ್ರಿಗೂ ನಮಸ್ಕಾರ. ನನ್ನ ಜೀವನದ ಬಗ್ಗೆ ತುಂಬಾ ಜನಕ್ಕೆ ಯಾರಿಗೂ ಗೊತ್ತಿರಲ್ಲ. ನಾನ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ನಾನ್ ಬೆಳಿಗ್ಗೆ 7:30 8 ಗಂಟೆ ಅಷ್ಟರಲ್ಲಿ ಎದ್ದು ಬಿಡ್ತೀನಿ. ಇವನೇನು ಇಷ್ಟೊಂದು ಲೇಟ್ ಆಗಿ ಎದ್ದೇಳ್ತಾ ಇದನ್ನಲ್ಲ ಅಂತ ನಿಮ್ಗೆ ಅನ್ಸಿರ್ಬೋದು, ಆದ್ರೆ ಅದಕ್ಕೆ ಉತ್ತರ ಕೊನೆಯಲ್ಲಿ ಸಿಗುತ್ತೆ. 9:30 ಕಾಲೇಜ್ ಬಂದು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಹೋಗೋದು ಇಲ್ಲಿಂದ 2:30 3 ಗಂಟೆ ಆಗುತ್ತೆ. ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವತ್ತು ನಮ್ಮ ಮಾವ ಸಿಕ್ತು. ನಮ್ಮ ಮಾವ ಒಂದು ಎಳ್ನೀರು ಕೊಡ್ತು, ಅದನ್ನ ಕುಡ್ಕೊಂಡು ಬಿಳಿಕೆರೆ ಬಸ್ ಸ್ಟ್ಯಾಂಡ್ ಹೋಗಿ, ಬಿಳಿಕೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಂದ ಪ್ರಜು ಮತ್ತೆ ನಾನ್ ಕೆಲಸ ಮಾಡುವಂತ ಸ್ಟೋರ್ ಹೋಗಿ ಅಲ್ಲಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ಸು ಮನೆಗೆ ಬರೋದಕ್ಕೆ ಸುಮಾರು ಒಂದು 3 ರಿಂದ 4 ಗಂಟೆ ಆಗಿತ್ತು. ಇನ್ನೇನು 6 ಗಂಟೆಗೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕು. ನಾನ್ ಸಂಜೆ 6 ಗಂಟೆಯಿಂದ 11 ಗಂಟೆವರೆಗೂ ಅಲ್ಲೇ ಕೆಲಸ ಮಾಡ್ತೀನಿ. ಎಲ್ಲರಲ್ಲೂ ನಾನ್ ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರಿಗೂ ಅವ್ರವ್ರದ ಲೈಫ್ ಇರುತ್ತೆ. ದಯವಿಟ್ಟು ನಿಮ್ಗಿರುವಂತ ಒಂದು ಸ್ಕಿಲ್ ನ ಉಪಯೋಗಿಸ್ಕೊಂಡು ದಯವಿಟ್ಟು ನೀವೇ ಒಂದು ಕೆಲಸನ ಕಲ್ತ್ಕೊಳ್ಳಿ. ಇಲ್ಲಾಂದ್ರೆ ಎಲ್ಲಾದ್ರೂ ಕೂಡ ಅವ್ರು ಹೇಳಿದ ಕೆಲಸ ನಾವು ಮಾಡ್ಬೇಕಾಗುತ್ತೆ ಹೊರತು ನಾವ್ ಹೇಳ್ದಂತ ಕೆಲಸ ಯಾರು ಮಾಡಕ್ ರೆಡಿ ಇರೋದಿಲ್ಲ. ಪರವಾಗಿಲ್ಲ, ಒಂದಲ್ಲ ಒಂದಿನ ನನ್ನ ಜೀವನದಲ್ಲೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ ಒಳ್ಳೆ ದಿನ ನನ್ನ ಜೀವನದಲ್ಲಿ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ಶ್ರಮ ಮಾತ್ರ ತುಂಬಾ ಪಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ತುಂಬಾ ಜನ ಬ್ಯಾಡ್ ಕಮೆಂಟ್ ಮಾಡ್ತೀರಾ. ಪರವಾಗಿಲ್ಲ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಇಲ್ಲಿ 11 ಗಂಟೆವರೆಗೂ ಕೆಲಸ ಮಾಡಿ ಇಲ್ಲಿಂದ ಬಿಡೋದೇ ಒಂದು 11 ಆಗುತ್ತೆ. 11 ಮನೆಗೆ ಹೋಗಿ ಸ್ವಲ್ಪ ಕಾಲೇಜ್ನಲ್ಲಿ ಕೊಟ್ಟಿರುವಂತ ಏನಾದ್ರು ನೋಟ್ಸ್ ಅಥವಾ ಬರೆಯೋದು ಅಥವಾ ಓದ್ಕೊಳ್ಳೋದಿದ್ರೆ ಅಲ್ಲಿಂದ ಸ್ವಲ್ಪ 12:30 ಇಂದ 1 ಗಂಟೆವರೆಗೂ ಓದ್ಕೋತೀನಿ. ಇವಾಗ ಗೊತ್ತಾಗಿರುತ್ತೆ ನಿಮ್ಗೆ ನಾನು ಯಾಕೆ 8 ಗಂಟೆಗೆ ಎದ್ದೇಳ್ತೀನಿ ಅಂತ. ನಾವು ಹುಡುಗರು ಇಷ್ಟೊಂದು ಕಷ್ಟ ಪಡ್ಕೊಂಡು ವಿಡಿಯೋ ಮಾಡಿದ್ರು ನೀವು ಫಾಲೋ ಮಾಡಲ್ಲ ಅಂತ ನನಗಂತೂ ತುಂಬಾ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ, ಒಂದು ದಿನಕ್ಕೆ ಇಲ್ಲಿ ಎಲ್ಲ ಆಗಲ್ಲ, ಆದ್ರೆ ಒಂದು ದಿನ ಹಾಗೆ ಆಗುತ್ತೆ.